ನಮಸ್ಕಾರ ವೀಕ್ಷಕರೇ, ಲೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವೀನ್, ಕಿಲಾರ್ಲಹಳ್ಳಿ. ಕೇಬಲ್ ಕಟ್ ಆಗಿದೆ ಅಂತ ಹೇಳಿದ್ರು. ಇದು ಕಿಡಿಗೇಡಿಗಳೇ ಮಾಡಿರೋ ಕೆಲಸಗಳಿಂದ ಇದನ್ನ ಕೂಡ ಒಂದು ಬೋರ್ ಹೊಡಿಕೆ ಹೋಗ್ಬಿಟ್ಟಿದೆ ಕೇಬಲ್. ಈ ಒಂದು ಸುದ್ದಿಯನ್ನ ನೋಡಿದ್ರೆ ನೀವೆಲ್ಲ ಬೆಚ್ಚಿ ಬೀಳುತ್ತೀರಿ, ಜೊತೆಗೆ ಆತಂಕಕ್ಕೆ ಒಳಗಾಗಿ ನಿಮ್ಮ ಬಾಯಲ್ಲಿ ಬೇರೆ ಬೇರೆ ಪದಗಳನ್ನ ಬಳಸ್ತೀರಿ. ಅಂತಹದೇ ಒಂದು ಘಟನೆ ಪಾವುಗಡ ತಾಲೂಕಿನಲ್ಲಿ ನೀರಿನ ಮೇಲೆ ದುಷ್ಕೃತ್ಯವನ್ನ ಎಸಗಿರುವಂತಹ ಕಿಡಿಗೇಡಿಗಳು ನಿಜಕ್ಕೂ ಗ್ರಾಮಸ್ಥರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದ್ದಾರೆ. ಪಾವುಗಡ ತಾಲೂಕಿನ ಕಿಲಾರ್ಲಹಳ್ಳಿ ಹಾಗೆ ಸುತ್ತಮುತ್ತಲ ಗ್ರಾಮಗಳಿಗೆ ನೀರನ್ನ ಸರಬರಾಜು ಮಾಡೋ ಬೋರ್ವೆಲ್ಗಳ ಕೇಬಲ್ಗಳನ್ನ ಕಟ್ಟು ಮಾಡಿರುವಂತಹ ಘಟನೆ ಇದಾಗಿದೆ. ಈ ಗ್ರಾಮಗಳು ಕನ್ನಮೇಡಿ ಗ್ರಾಮ ಪಂಚಾಯಿತಿ ಮತ್ತು ಬ್ಯಾಡ್ನೂರು ಇನ್ನಿತರೆ ಪಂಚಾಯಿತಿಗಳಲ್ಲಿ ರಸ್ತೆ ಬದಿಯಲ್ಲಿ ಇರುವಂತ ಆ ಬೋರ್ವೆಲ್ಗಳ ಕೇಬಲ್ಗಳನ್ನ ತಡರಾತ್ರಿ ಯಾರೋ ಕಿಡಿಗೇಡಿಗಳು ಕಟ್ ಮಾಡಿದ್ದಾರೆ. ನಿಜಕ್ಕೂ ಈ ಗ್ರಾಮಗಳಲ್ಲಿ ಇದೀಗ ನೀರು ಸ್ಥಗಿತಗೊಂಡು ಆತಂಕವನ್ನ ಇನ್ನಷ್ಟು ಹೆಚ್ಚಿಸಿದೆ. ಈ ಕುರಿತು ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಪಾವುಗಡ ತಾಲೂಕಿನ ಕಿಲಾರ್ಲಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೀಗ ತೀವ್ರಗೊಳ್ತಾ ಇದೆ. ಸೋಮವಾರ ತಡರಾತ್ರಿ ಯಾರೋ ಕಿಡಿಗೇಡಿಗಳು ಗ್ರಾಮಗಳಿಗೆ ನೀರು ಸರಬರಾಜು ಮಾಡುತ್ತಿದ್ದ ಬೋರ್ವೆಲ್ಗಳ ಕೇಬಲ್ಗಳನ್ನು ಕಟ್ ಮಾಡಿರುವಂತಹ ಘಟನೆ ನಡೆದಿದೆ. ಕಿಲಾರ್ಲಹಳ್ಳಿ ಗ್ರಾಮಕ್ಕೆ 3 ಬೋರ್ಗಳ ಮೂಲಕ ನೀರು ಪೂರೈಕೆ ಮಾಡಲಾಗ್ತಾ ಇತ್ತು. ಈ 3 ಬೋರ್ಗಳ ಕೇಬಲ್ಗಳನ್ನು ದುಷ್ಕರ್ಮಿಗಳು ಕತ್ತರಿಸಿದ್ದು ಗೊಂಡಾರ್ಲಹಳ್ಳಿ ಮತ್ತು ಮದ್ದಿಬಂಡೆ ಮಾರ್ಗವಾಗಿ ಸಾಗುವ ಸಿರಾ ಮುಖ್ಯ ರಸ್ತೆ ಬದಿಯಲ್ಲಿರೋ ಬೋರ್ಗಳಲ್ಲಿಯೂ ಕೇಬಲ್ ಹಾಗೆ ಫ್ಯೂಸ್ಗಳನ್ನು ಹಾನಿಗೊಳಿಸಿ ಕತ್ತರಿಸಿದ್ದಾರೆ. ಈ ಘಟನೆಯಿಂದ ಗ್ರಾಮಗಳಲ್ಲಿ ನೀರು ಸರಬರಾಜು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಈಗಾಗಲೇ ಬಿಸಿಲಿನಿಂದ ನೀರಿನ ಕೊರತೆಯಿಂದ ಬಳಲುತ್ತಿದ್ದ ಜನರಿಗೆ ಮತ್ತಷ್ಟು ಸಂಕಷ್ಟ ಉಂಟಾಗಿದೆ. ಮಹಿಳೆಯರು ಮತ್ತು ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ತೊಂದರೆ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಘಟನೆ ಬಗ್ಗೆ ಮಾಹಿತಿ ತಿಳಿದ ಗ್ರಾಮಸ್ಥರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಕಿಲಾರಳ್ಳಿಗೆ 3 ಬೋರ್ ಇದೆ. 3 ಬೋರ್ ಈ ಕಡೆ ಕಾಲೋನಿ ಇದೆ, ಊರಿದೆ, ಆ ಕಡೆ ಲಂಬಾಣಿ ತಾಂಡನೂ ಇದೆ. ಈ 3 ಬೋರ್ ಇದ್ದ ಕೇಬಲ್ ಕಟ್ ಮಾಡಿದ್ದಾರೆ. ರಾತ್ರಿ 9:30 10 ಗಂಟೆವರೆಗೂ ನೀರು ಬಂದಿದೆ. ನೀರು ಬಂದು ಆಮೇಲೆ ಕಟ್ ಆಗಿದ್ದಾರೆ. ಬೆಳಿಗ್ಗೆ ಹೋಗಿ ವಾಟರ್ ಮ್ಯಾನ್ ನೋಡಿದಾಗ ಕೇಬಲ್ ಕಟ್ ಆಗಿದೆ ಅಂತ ಹೇಳಿದ್ರು. ಇದು ಕಿಡಿಗೇಡಿಗಳೇ ಮಾಡಿರೋ ಕೆಲಸಗಳಿಂದ ಇದನ್ನ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಒಂದು ವಿಷಯ ಕೇಳ್ಪಟ್ಟೆ ನಾನು. ಎಲ್ಲ ಕೇಬಲಲ್ಲಿ ಕಟ್ ಮಾಡ್ತಾರಂತ. ಇದೊಂಥರ ಯಾವ ರೀತಿ ಅಂದರೆ ಇದು ಅಧಿಕಾರಿಗಳ ಬೇಜವಾಬ್ದಾರಿತನೋ ಇಲ್ಲಾಂದರೆ ಪೊಲೀಸರು ಏನಾದರೂ ಒಂದು ಗಸ್ತು ಬರ್ತಾ ಇಲ್ವೋ ಏನಕ್ಕೂ ಯಾವ ಉದ್ದೇಶದಿಂದ ಮಾಡ್ತಾರೋ ಗೊತ್ತಾಗ್ತಿಲ್ಲ. ಈ ಒಂದು ಘಟನೆ ಕೇಳ್ತಾ ಇದ್ರೆ ನಾವು ನಿಜವಾಗ್ಲೂ ನಮಗೆ ಒಂಥರ ಇದಾಗ್ತಿದೆ. ಕುಡಿಯೋ ನೀರಿಗೂ ಸಹ ಇಷ್ಟೊಂದು ತೊಂದರೆ ಮಾಡ್ತಾರೆ ಅಂದರೆ ಇಲ್ಲಿ ಜನಗಳಿಗೆ ಯಾವ ಉದ್ದೇಶ ಇದೆಯೋ ದ್ವೇಷ ಇದೆಯೋ ಗೊತ್ತಾಗ್ತಿಲ್ಲ. ಅದು ಏನಂತ ಕಾರಣನೇ ಗೊತ್ತಾಗ್ತಿಲ್ಲ. ಕೇಬಲ್ ಕಟ್ ಮಾಡಿದ್ರೆ ಅವ್ರಿಗೆ ಏನು ಬರುತ್ತೋ ಗೊತ್ತಾಗ್ತಿಲ್ಲ. ಕುಡಿಯೋ ನೀರು ಸಹ ಇಷ್ಟೊಂದು ತೊಂದರೆ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಬಂದು ಏನೊಂದು ವಿಚಾರಿಸ್ಬಿಟ್ಟು ತನಿಖೆ ಮಾಡಬೇಕು. ಕೂಡಲೇ ಪಾವುಗಡ ಪೊಲೀಸ್ ಇಲಾಖೆ ತನಿಖೆಯನ್ನು ನಡೆಸಿ ಆರೋಪಿಗಳನ್ನ ಪತ್ತೆ ಹಚ್ಚಬೇಕು ಅಂತ ಒತ್ತಾಯಪಡಿಸಿದ್ದಾರೆ. ರಾತ್ರಿ ಎಲ್ಲ ನೀರು ಬಂದ್ವು, 12 ಗಂಟೆವರೆಗೂ ನೀರು ಬಂತು. ಇಷ್ಟು ಹೆಚ್ಚು ಕಡಿಮೆ ಕೇಬಲ್ ಎಲ್ಲ ಕಟ್ ಮಾಡಿದ್ದಾರೆ. ನಮ್ಮೂರು ಗ್ರಾಮದಲ್ಲಿ 3 ಬೋರಿಂದ ಕೇಬಲ್ ಕಟ್ ಮಾಡಿದ್ದಾರೆ. ದಯವಿಟ್ಟು ಅದಕ್ಕೆ ಕ್ರಮ ತಗೊಳ್ಳಿ ಸರ್ಕಾರದಿಂದ. ಕಿಲಾರ್ಲಹಳ್ಳಿ ಗ್ರಾಮದಲ್ಲಿ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದೀನಿ. ಸುಮಾರು ನೈಟು ಕೇಬಲ್ ಕಟ್ ಮಾಡಿದ್ದಾರೆ. ಒಂದು 10:30 11 ಗಂಟೆವರೆಗೂ ನೀರು ಬಂದಿದ್ದಾವೆ. ಆಮೇಲೆ 11-12 ಗಂಟೆ ಮೇಲ್ಪಟ್ಟು ಗ್ರಾಮದಲ್ಲಿ 3 ಬೋರು ಬರ್ತಿರೋದ್ರಲ್ಲಿ ಕೇಬಲ್ ಕಟ್ ಮಾಡಿದ್ದಾರೆ. ಪೂರ ಒಂದು ಬೋರ್ ಹೊಡಿಕೆ ಹೋಗ್ಬಿಟ್ಟಿದೆ ಕೇಬಲ್ಲು. ಇನ್ನೊಂದು ಬೋರು ಪೂರ ಹತ್ತ ಕಟ್ ಮಾಡಿ ಹೋಗಿದ್ದಾರೆ ಕಳ್ಳರು. ಸುಮಾರು ಮಿಡ್ ನೈಟಲ್ಲಿ ಇದು ಅದಕ್ಕೆ PDOಗೂ ಇನ್ಫಾರ್ಮ್ ಮಾಡಿ ಹೇಳಿದ್ದೀವಿ, ಸೆಕ್ರೆಟ್ರಿಗೂ ಹೇಳಿದ್ದೀವಿ, ಬಿಲ್ ಕಲೆಕ್ಟ್ರಿಗೂ ಹೇಳಿದ್ದೀವಿ. ಜೊತೆಗೆ ಸಂಬಂಧಪಟ್ಟಂತ ಕನ್ನಮೇಡಿ ಗ್ರಾಮ ಪಂಚಾಯಿತಿ, ಬ್ಯಾಡ್ನೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಶೀಘ್ರ ದುರಸ್ತಿ ಕಾರ್ಯ ಕೈಗೊಂಡು ನೀರು ಸರಬರಾಜು ಪುನರಾರಂಭಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. ನವೀನ್, ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ.